ಇಲ್ಲಿ ಹೋದ್ರ ಲಕ್ಷ ಯಾಕೆ 5 ಲಕ್ಷ ಖರ್ಚು ಮಾಡಿದ್ರು ಕಡಿಮೆ ಆಗಿರಲಿ, ಇಲ್ಲಿ ಬಂದು ಕಡಿಮೆ ಆಯ್ತು. ಹಿಂದೂ ನಾವೆಲ್ಲ ಒಂದು ಅಂತ ಮಾತಾಡ್ತಿರ್ತಾರಲ್ಲ, ಕರೆಕ್ಟಾಗಿ ಕಿವಿ ಇಟ್ಟು ಕೇಳಿಸ್ಕೊಳ್ರಿ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ಸಾಕಷ್ಟು ಗುಡಿ ಗೋಪುರಗಳನ್ನು ಸ್ವಚ್ಛ ಮಾಡಲಿಕ್ಕೆ, ಶಾಲೆಗಳನ್ನು ಸ್ವಚ್ಛ ಮಾಡಲಿಕ್ಕೆ ಎಲ್ಲರೂ ತಿರುಗಾಡ್ತೀರಾ. ಔಷಧಿಯ ಗುಣಗಳಲ್ಲಿ ಇರುವಂತಹ ಈ ಬಾವಿಯನ್ನು ಸ್ವಚ್ಛ ಮಾಡಲಿಕ್ಕೆ ನಿಮ್ಮ ಕೈ ಬೇಕೇ ಬೇಕು. ಸಾಧ್ಯವಾದಷ್ಟು ಈ ವಿಡಿಯೋನ ಅಂತಹ ಕಂಟೆಂಟ್ ಕ್ರಿಯೇಟರ್ಸ್ಗೆ ಶೇರ್ ಮಾಡಿ. ಯಾವ್ದಾವ್ದಕ್ಕೆ ಬಳಸಿರಿ ನೀವು ನೀರು? ಅದು ಮನುಷ್ಯರಿಗೆ ಮುಳ್ಳಿಗೆ ಬಂದದ, ದನ ಕರಕ್ಕೆ ಬಂದದ, ಮುಳ್ಳು ಬಂದವ. ಎಲ್ಲ ಗುಣ ಆಗುತ್ತೆ ಅಂತ ಹೇಳ್ತಾರಲ್ಲ, ಗುಣತ್ರಿ ಎಲ್ಲೆಲ್ಲಿಂದ ಬಂದಾರ ಮಂದಿ? ಇಲ್ಲಿ ಕಣ್ಣ ದೂರ ಬಂದ್ರಿ. ಹೌದಾ? ಊರಾಗೆಲ್ಲ ಎಲ್ಲರೂ ಬಳಸ್ಯಾರ? ಪುನಃ ಬೊಂಬಾಯಿ, ಬೆಂಗಳೂರು ಎಲ್ಲ ಇದು ನಮ್ಮ ಇಡೀ ತಾಲೂಕ, ದೇವ್ರ ತಾಲೂಕೆಲ್ಲ. ನಿಮಗೂ ಕೂಡ ಇದೇ ರೀತಿ ಯಾವುದೇ ಸೆಪ್ಟಿಕ್ ಆಗಿರ್ಲಿ ಅಥವಾ ಯಾವುದೇ ಮುಳ್ಳು ಚುಚ್ಚಿರ್ಲಿ ಏನೇ ಇದ್ರೂ ಕೂಡ ಒಂದು ಸಾರಿ ನೀವು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅರಕೇರಿಯಿಂದ ಹತ್ತಿರ ಇರುವಂತ ಒಂದು ನಾಗೋಲಿ ಅನ್ನುವಂಥ ಊರಿನ ಒಬ್ಬರ ಹೊಲದಲ್ಲಿರುವಂಥ ಬಾವಿ ಇದು. ಈ ಬಾವಿಯ ನೀರಿನಲ್ಲಿ ಅದಂಥದ್ದು ಮಂತ್ರಶಕ್ತಿ ಇದೆ ಅಂತ ಇಡೀ ಊರಿನವರೆಲ್ಲ ನಂಬ್ತಾರೆ ಮತ್ತು ಸಾಕಷ್ಟು ದೂರದಿಂದ ಜನಗಳೆಲ್ಲ ಇಲ್ಲಿ ಬಂದು ನೀರನ್ನು ತೆಗೆದುಕೊಂಡು ಹೋಗ್ತಾರಂತೆ. ಪೂರ್ತಿ ವಿಡಿಯೋ ಯೂಟ್ಯೂಬ್ನಲ್ಲಿದೆ, ಲಿಂಕ್ ಬಯೋದಲ್ಲಿದೆ, ನೋಡೋದನ್ನು ಮರಿಬೇಡಿ.